ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು ಒಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಏನು ಸರ್? ಹೌದು ಸರ್, ಹೌದು. ಯಾವ್ದು ಮಾಡಲು ಸರ್ ಒಮ್ಮೆ? 2010 ಎಂಡ್ ಸರ್ ಅದು. 2010 ಎಂಡು. ಹಾಂ, ಓಕೆ. ಗಾಡಿದು ಯಾವುದು ಇಂಜಿನ್ MPF ಕಾರ್ಪೊರೇಟರ್ ಸರ್ ಅದು? ಕಾರ್ಪೊರೇಟರ್ ಗಾಡಿ ಸರ್ ಅದು. ಕಾರ್ಪೊರೇಟರ್ ಇಂಜಿನಾ? ಹಾಂ ಓಕೆ. ಓನರ್ ಎಷ್ಟಾದ್ರು ಸರ್? ಸರ್, ಓನರ್ 5 ಆಗಿದೆ. 5 ಓನರು. ಹ್ಞೂ, ಎಷ್ಟು ಹೊಡೆ ಸರ್ ಗಾಡಿ? ಒಂದು 80,000 ಹೊಡೆಯುತ್ತೆ. ಓಕೆ. ಗಾಡಿದು ಪೆಟ್ರೋಲ್ ಒಂದೇನಾ ಅಥವಾ LPG ಇದೆ ಸರ್? LPG ಅಪ್ರೂವಲ್, LPGನೂ ಇದೆ, ಪೆಟ್ರೋಲ್ ಇದೆ. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 5 ಸೀಟ್ರು. 5 ಸೀಟ್ರಾ? ಹ್ಞೂ. ಅಂದರೆ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ ಅಥವಾ ಏನಾದರೂ ಎಕ್ಸ್ಟ್ರಾ ಆರ್ಡ್ರ್ ಮಾಡಿದಾರಾ? ಇಲ್ಲಿ ಎಕ್ಸ್ಟ್ರಾ ಆರ್ಡ್ರ್ ಮಾಡಿದ್ದೀವಿ, 8 ಸೀಟಿಗೆ. ಓಕೆ. ಈಗ ಗಾಡೀಲಿ ಟೈರ್ ಪರ್ಸೆಂಟೇಜ್ ಸರ್? ಹೊಸ 4 4 ಹೊಸವಿದ್ದಾವೆ. ಹಾಂ. ಓಕೆ. ಈ ಗಾಡಿದು FC ಮತ್ತು ಇನ್ಸೂರೆನ್ಸ್ ಎಲ್ಲಿವರೆಗೆ ಇದಾವೆ ಸರ್? FC ಅಕ್ಟೋಬರ್ ತನಕ ಇದೆ. ಈ ಬರೋ ಅಕ್ಟೋಬರ್ಗಾ? ಹಾಂ, ಅಕ್ಟೋಬರ್ಗಿದೆ. ಇನ್ಸೂರೆನ್ಸ್ ಡಿಸೆಂಬರ್ ತನಕ ಇದೆ. ಓಕೆ ಸರ್. ಈಗ ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಹ್ಞೂ ಸರ್, ಗುಡ್ ಕಂಡೀಷನ್ ಇದೆ. ಓಕೆ. ಏನಾದರೂ ಟಿಂಕರಿಂಗ್ ಕೆಲಸ? ಇಲ್ಲ, ಅದು ಯಾವುದೂ ಇಲ್ಲ. ಓಕೆ. ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ, ಏನೋ ಎಲ್ಲ ಕಂಪ್ನಿ ಫಿಟ್ಟೆಡ್ಡಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಮುಂದೆ ಬಂಪರು, ಕ್ಯಾರಿಯರು, ಹ್ಞೂ. ಹಿಂದೆ ಸ್ಪಾಯ್ಲರು ಓಕೆ. ಎಲ್ಲ ಇದಾವೆ. ಸೀಟು ಎಲ್ಲ ಚೆನ್ನಾಗಿದಾವೆ ಸರ್? ಹೊಸ ಸೀಟ್ ಕವರಲ್ಲ. ಓಕೆ. ಡಾಕ್ಯುಮೆಂಟ್ಸು ಎಲ್ಲ ಒರಿಜಿನಲ್ ಇದಾವೆ? ಹಾಂ, ಒರಿಜಿನಲ್ ನನ್ನ ಹತ್ರ ಇದೆ. ಓಕೆ ಸರ್. ಗಾಡಿ ಇರೋ ಲೊಕೇಶನ್ ಎಲ್ಲಿ ಇದು? ಇದು ದಾವಣಗೆರೆ ಜಿಲ್ಲೆ ಚಿರಡೋಣಿ ಗ್ರಾಮ. ಎಷ್ಟು ದೂರ ಸರ್ ದಾವಣಗೆರೆಯಿಂದ? ದಾವಣಗೆರೆಯಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್, ನಾನು 160 ಹೇಳ್ತಾ ಇದ್ದೀನಿ. ಹ್ಞೂ. ಬಂದರೆ ಒಂದು 10-15 ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. 1,60,000? ಹಾಂ. 2010 ಸರ್ ಮಾಡಲು? ಹೌದು. ಕಮ್ಮಿ ಮಾಡಿ ಸರ್, ಅಷ್ಟೊಂದು ರೇಟ್ಗೆ ಹೋಗಲ್ಲ. ಅದರಲ್ಲೂ ಕಾರ್ಬೋರೇಟರ್ ಇಂಜಿನ್ ಅಂದರೆ ಆ ರೇಂಜಿಗೆ ಹೋಗಲ್ಲ ಅದು. ಗಾಡಿ ಭಾಳ ನೀಟ್ ಐತೆ ಸರ್. ಈಗಲೂ ಅದು ಗಾಡಿ 16-17 ಮಾಡ್ಲಿದ್ದಂಗೆ ಐತೆ. ಹ್ಞೂ. ಹಾಂ, ಗಾಡಿ ನೋಡಿದಾರೆ, ಅದು ಮಾಡಲು ಈಗಲೂ 16-17 ಅಂತ ಅದಾರ ಅದನ್ನ ಗಾಡಿ. ಆ ಥರ ಐತದ ಗಾಡಿ. ಹ್ಞೂ. ಹಾಂ, ಏನೂ ರಿಪೇರ್ ಇಲ್ಲ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ ಮೊನ್ನೆನೂ. ಹ್ಞೂ. ಆಯಿಲ್ ಸರ್ವಿಸ್ ಮಾಡಿಸಿದ್ದೀನಿ ಮೊನ್ನೆ. ಹ್ಞೂ. ಏನೂ ಹಾಕ್ಸಂಗಿಲ್ಲ ಅವರು, ತಗೊಂಡು ಹೋಗಿ ಹೊಡ್ಕೊಂತಾರದು ಸುಮ್ಮನೆ. ಸರಿ ನೋಡಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಾ? ಇದೇ ನಂಬರ್ ಹಾಕಿ ಸರ್. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಗಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ.